ಬೆಳಿಗ್ಗೆ 3:30 ಎದ್ದು 5:30 ರೆಡಿಯಾಗಿ 6:30 ಹೊರಟಿದ್ಕೆ 9:30 ಚಾಮುಂಡಿ ಪಾದಕ್ಕೆ ಬಂದಿದ್ದೀವಿ. 9:30 10:00 ಎಲ್ಲಿ ಕತ್ಕೊಂಡ್ಬಂದು 10:00 ನಿಂತ್ಕೊಂಡಿದ್ಕೆ 11 ದರ್ಶನ ಆಗಿದೆ. ಕೆಳಗೆ ಇವಾಗ ಇಳಿತಾ ಇದ್ದೀನಿ. 300 ಮೆಟ್ಲು ಇಟ್ಕೊಂಡ್ಬಂದಿದ್ದೀನಿ. ಕಾಲು ಸ್ವಲ್ಪ ನೋಡ್ತಾ ಐತೆ. ಫುಲ್ ಇಳಿಯೋಷ್ಟರಲ್ಲಿ ಕಾಲು ಒಂದು ರೇಂಜ್ಗೆ ಆಗಿರುತ್ತೆ. ತಣ್ಣಗೇನೋ ಐತೆ, ಮೈಯಲ್ಲಿ ಫುಲ್ ಬೆವರು ಕಿತ್ಕೊಂಡೈತೆ, ಕಾಲೆಲ್ಲ ಪದ ಆಗ್ತೈತೆ. 600 ಮೆಟ್ಲು ಮುಗೀತು, ಇನ್ನು 400 ಮೆಟ್ಲಿದೆ. ಬೇಗ ಇಳಿದು ಬಿಡೋದು. ನಾವು ಅಮಾವಾಸ್ಯೆ ಅಂತ ಬೇಗ ಮನೆ ಬಿಟ್ವಿ. ಜನ ತುಂಬೋಗಿರ್ತಾರೆ, ದರ್ಶನ ನೀಟಾಗಿ ಆಗಲ್ಲ, ಲೇಟ್ ಮಾಡ್ಬಿಡ್ತಾರೆ ಹುಡುಗಿ ಬಿಡಕ್ಕೆ. ಹೋಗ್ಬರ ಲೇಟ್ ಆಗತ್ತೆ ಅಂತ ಅಂದ್ಬಿಟ್ಟು ಬೇಗ ಹೊರಟ್ವಿ. ಆದ್ರೆ ಜನನೇ ಇಲ್ಲ, ಅಷ್ಟೊಂದೆಲ್ಲ ಏನಿಲ್ಲ, ಇದಾರೆ. ಬೇಗ ದರ್ಶನ ಆಗೋಯ್ತು, ಅರ್ಧ ಗಂಟೆಗೆಲ್ಲ. ಒಂದು ಮಣಿ ಇಟ್ಕೆ ತಿಕ್ಕಕ್ಕೆ ಅಳ್ತೀವಿ, ಹಾಲು ಬ್ಲಾಕ್ ಎಲ್ಲ ತಿಕ್ಬಿಟ್ರೆ ನಾವೇ ಬಾಹುಬಲಿ. ಆಗಿನ ಕಾಲದಲ್ಲಿಲ್ಲ ನೋಡ್ರಿ, ಎಷ್ಟು ದಪ್ಪ ಕಲ್ನ ಇಟ್ಬಿಟ್ಟು ಮೆಟ್ಲು ಮಾಡ್ಬಿಟ್ಟವ್ರೆ. ಈಗ್ಲೂ ನಮ್ಗೆ ಉಪಯೋಗ ಆಗ್ತಿದೆ. ಈಗಿನ ಕಾಲದವ್ರ ಕೈಲಿ ಕೊಟ್ಬಿಟ್ಟು ಕಟ್ಸಿದ್ರೆ ವರ್ಷಕ್ಕೊಂದ್ಸರಿ ಕಿತ್ತಾಕಿ ಇನ್ನೊಂದ್ 2-3 ವರ್ಷ ತಗೊಂಡಿದ್ರು ಮತ್ತೆ ಕಟ್ಸಕ್ಕೆ. ಪುಣ್ಯಾತ್ಮರು ಕಟ್ಬಿಟ್ಟು ಹೋಗ್ಬಿಟ್ಟವ್ರೆ, ನಾವು ಯೂಸ್ ಮಾಡ್ಕೊಂತ ಇದೀವಿ. ಅಂತೂ ಇಂತೂ ಇಳ್ಕೊಂಡು ಬಂದ್ಬಿಟ್ಟೆ. ಇನ್ನೊಂದು 100 ಮೆಟ್ಲಿದೆ, ಇಳಿದು ಬಿಟ್ರೆ ಸ್ವಲ್ಪ ಸಮಾಧಾನ. ಪಾದ ಹಿಂಗೆ ಸ್ಟ್ರೆಚ್ ಆಗ್ತಾ ಇದೆ. ಕರೆಕ್ಟಾಗಿ 100 ಮೆಟ್ಲಿದೆ. ಕೊನೆಗೂ ಇಳಿದು ಬಂದ್ಬಿಟ್ಟೆ. ಕಾಲು ಸ್ವಲ್ಪ ನೋವ್ತಿದೆ. ಮೆಟ್ಲಿಳಿಬೇಕಾದ್ರೆ ಅಷ್ಟು ಫೀಲ್ ಆಗ್ತಿರ್ಲಿಲ್ಲ ಕಾಲು ನೋವ್ತಾ ಇದೆ ಅಂತ. ಬಟ್ ಇವಾಗ ಸಮ ಬಂದಿರೋದಕ್ಕೆ ಫೀಲ್ ಆಗ್ತಾ ಇದೆ. ಬಿಸಿಲು ಮಾತ್ರ ತಲೆಗೆ ಸರಿಯಾಗಿ ಹೊಡಿತೈತೆ, ಬೆವರು ಕಿತ್ಕೊಂತಾ ಐತೆ.